ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಹಾಲು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದ ಕೆಟ್ಟದ? ಇದರ ಬಗ್ಗೆ ಎಲ್ಲರ ಮನಸ್ಸಲ್ಲೂ ತುಂಬ ಕನ್ಫ್ಯೂಷನ್ಸ್ ಇದೆ. ಯಾಕಂದರೆ ಎಷ್ಟೋ ಯೂಟ್ಯೂಬ್ ವೀಡಿಯೋಸು, ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಲು ತಗೊಂಡ್ರೆ ಎಷ್ಟೋ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ. ಸೊ ಅದೇ ಥರ ಹಾಲೊಂದು ಕಂಪ್ಲೀಟ್ ಡಯಟು, ಹಾಲು ತಗೊಂಡ್ರೆ ನಮ್ಮ ಗ್ರೋತ್ ಚೆನ್ನಾಗಾಗುತ್ತೆ, ನಮಗೆ ಬೇಕಾಗಿರುವಂಥ ಎಷ್ಟೋ ಪೌಷ್ಟಿಕಾಂಶಗಳು ಹಾಲಲ್ಲಿದೆ ಅಂತಾನು ಎಷ್ಟೋ ಜನ ಹೇಳ್ತಾರೆ. ಸೊ ನಾನು ಈ ವಿಡಿಯೋದಲ್ಲಿ ಹಾಲಲ್ಲಿ ಏನೇನು ಪೌಷ್ಟಿಕಾಂಶಗಳಿದೆ, ಹಾಲು ತಗೊಳ್ಳೋದು ಆ್ಯಕ್ಚುಲಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ ಅಥವಾ ಕೆಟ್ಟದಾ, ಹಾಲು ತಗೊಳ್ಳೋದ್ರಿಂದ ನಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಡೆವಲಪ್ ಆಗ್ಬೋದಾ, ಯಾರೆಲ್ಲ ಹಾಲು ಕುಡಿಬೋದು ಆ್ಯಂಡ್ ಯಾರೆಲ್ಲ ಹಾಲು ಕುಡಿಬಾರ್ದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಹಾಲು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ ಕೆಟ್ಟದಾ ಅಂತ ಕೇಳಿದರೆ ಸಿಂಗಲ್ ವರ್ಡಲ್ಲಿ ಆನ್ಸರ್ ಮಾಡೋದಾದರೆ ಹಾಲು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕೆಂದರೆ ಅದರಲ್ಲಿ ಅಷ್ಟೊಂದು ಪೌಷ್ಟಿಕಾಂಶಗಳಿದೆ. ಬಟ್ ಅಟ್ ದ ಸೇಮ್ ಟೈಮ್ ಎಷ್ಟು ವಯಸ್ಸು ತನಕ ಹಾಲು ಕುಡಿಬೋದು, ಯಾರ್ಯಾರು ಹಾಲು ಕುಡಿಬಾರ್ದು, ಹಾಲು ರೆಗ್ಯುಲರ್ಲಿ ತಗೊಂಡ್ರೆ ನಮ್ಗೆ ಏನೇನು ಸಮಸ್ಯೆಗಳು ಬರ್ಬೋದು, ನಮ್ಮ ಬಾಡಿ ಏನೇನು ಸಿಂಪ್ಟಮ್ಸ್ ತೋರಿಸಿದ್ರೆ ನಾವು ಹಾಲು ತಗೋಬಾರ್ದು ಅಂತ ನಮಗೆ ಗೊತ್ತಿರಬೇಕು. ಈಗ ಹಾಲು ನಮಗೆ ಗೊತ್ತು, ನಮ್ಮ ಸಣ್ಣ ವಯಸ್ಸಿಂದಾನೇ ನಾವೆಲ್ಲ ಕಲ್ತಿದ್ವಿ ಹಾಲು ಈಸ್ ಅ ಕಂಪ್ಲೀಟ್ ಫುಡ್. ಯಾಕೆಂದರೆ ಹಾಲಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂಥ ಎಷ್ಟೋ ಪೌಷ್ಟಿಕಾಂಶಗಳು ತುಂಬ ಬ್ಯಾಲೆನ್ಸ್ಡ್ ಆಗಿ ನಮಗೆ ಸಿಗುತ್ತೆ. ಹಾಲಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ನಾವು ನೋಡೋದಾದ್ರೆ ಇಟ್ಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಆ್ಯಂಡ್ ಕ್ಯಾಲ್ಶಿಯಂ. ಮೇನ್ಲಿ ನಾವು ಹಾಲು ತಗೊಳ್ಳೋದು ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಸಲುವಾಗಿ. ಹಾಲಲ್ಲಿರುವಂಥ ಪ್ರೋಟೀನ್ ಏನಿದೆ ನಾವು ಅದಕ್ಕೆ ಕೇಸಿನ್ ಅಂತ ಹೇಳ್ತೀವಿ, ಆ್ಯಂಡ್ ಅದರಲ್ಲಿ ಸ್ವಲ್ಪ ವೇ ಪ್ರೋಟೀನ್ ಕೂಡ ನಮಗೆ ಸಿಗುತ್ತೆ. ಇದು ಎರಡೂ ಕೂಡ ಈ ಕೇಸಿನ್ ಏನಿದೆ ಸ್ವಲ್ಪ ಸ್ಲೋ ಡೈಜೆಸ್ಟಿಂಗ್ ಪ್ರೋಟೀನ್ ಅಂತ ನಾವು ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಅದರಲ್ಲಿರುವಂಥ ವೇ ಪ್ರೋಟೀನ್ ಏನಿದೆ ಇಟ್ ಇಸ್ ಅ ಫಾಸ್ಟ್ ಡೈಜೆಸ್ಟಿಂಗ್ ಪ್ರೋಟೀನ್. ನಮಗೆ ಗೊತ್ತು, ಈಗ ಜಿಮ್ಗೆಲ್ಲ ಹೋಗೋರು ಎಷ್ಟೋ ಜನ ವೇ ಪ್ರೋಟೀನ್ ಕನ್ಸ್ಯೂಮ್ ಮಾಡ್ತಾರೆ. ಯಾಕೆಂದರೆ ಅವ್ರದ್ದು ಮಸಲ್ ಗ್ರೋತ್ ಚೆನ್ನಾಗಾಗಲಿಕ್ಕೆ, ಅವರ ಬೋನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ, ಅವ್ರದ್ದು ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೆ ಎಲ್ಲ ನಮಗೆ ಪ್ರೋಟೀನ್ ಬೇಕೇ ಬೇಕು. ಯಾಕೆಂದರೆ ನಮ್ಮ ಬಾಡಿಯಲ್ಲಿ ಏನಿದೆ ಎಲ್ಲ ಅಮಿನೋ ಆಸಿಡ್ಸು ಪ್ರೊಡ್ಯೂಸ್ ಆಗಲ್ಲ. ನಮ್ಮ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅಂತ ಇದೆ, 9 ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಏನಿದೆ ಅದು ನಾವು ಎಕ್ಸ್ಟರ್ನಲಿ ತಗೊಂಡ್ರೆ ಮಾತ್ರ ನಮ್ಮ ಬಾಡಿಗೆ ಸಿಗುತ್ತೆ. ಅದು ಚೆನ್ನಾಗಿ ತಗೊಂಡ್ರೆ ಮಾತ್ರ ನಮ್ಮ ಬಾಡಿ ಫಂಕ್ಷನ್ಸ್ ಇಂಪ್ರೂವ್ ಆಗುತ್ತೆ. ಅದಿದ್ದರೆ ಮಾತ್ರ ನಮಗೆ ಮಸಲ್ ಗ್ರೋತ್ ಆಗುತ್ತೆ. ಅದಿದ್ದರೆ ಮಾತ್ರ ನಮ್ಮ ಇಮ್ಯುನಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಈ ಅಮಿನೋ ಆಸಿಡ್ಸ್ಗಳೆಲ್ಲ ನಮ್ಮ ಹಾಲಲ್ಲಿ ತುಂಬ ಚೆನ್ನಾಗಿ ಇದ್ದಿದ್ದಕ್ಕೆ ಹಾಲೇನಿದೆ ತುಂಬ ಒಳ್ಳೆಯ ಒಂದು ಕಂಪ್ಲೀಟ್ ಫುಡ್ ಅಂತ ನಾವು ಹೇಳ್ಬೋದು. ಮೇನ್ಲಿ ಅದರಲ್ಲಿರುವಂಥ ಪ್ರೋಟೀನ್. ಸೊ ಯಾರು ವರ್ಕೌಟ್ ಎಲ್ಲ ಮಾಡ್ತಾರೋ ಅವರಿಗೆ ಹಾಲು ಒಂದು ಒಳ್ಳೆ ಆಹಾರ ಅಂತ ನಾವು ಹೇಳಬೇಕಾಗತ್ತೆ. ಆ್ಯಂಡ್ ಸೆಕೆಂಡ್, ನಾವು ಹಾಲು ತಗೊಳ್ಳುವಂಥ ಮೇನ್ ರೀಸನ್ ಏನಂದರೆ ಕ್ಯಾಲ್ಶಿಯಂ. ಬಿಕಾಸ್ ನಮ್ಮ ವಯಸ್ಸಾದ ಕೂಡಲೇ ನಾವು ಡಾಕ್ಟರ್ ಹತ್ರ ಎಲ್ಲ ಹೋದಾಗ ಅವ್ರು ಹೇಳ್ತಾರೆ ನಿಮ್ಮ ಬೋನಲ್ಲಿ ಕ್ಯಾಲ್ಶಿಯಂ ಡೆಪಾಸಿಟ್ಸ್ ಏನಿದೆ ಕಡಿಮೆ ಆಗಿದೆ, ಬೋನಲ್ಲಿರುವಂಥ ಮಿನರಲ್ ಡೆನ್ಸಿಟಿ ಕಡಿಮೆ ಆಗಿದೆ, ಫಾಸ್ಫರಸ್ಸು ಕ್ಯಾಲ್ಶಿಯಂ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಸೊ ಈ ಮಿಲ್ಕ್ ಏನಿದೆ, ಹಾಲೇನಿದೆ ಅದರಲ್ಲಿ ತುಂಬ ಚೆನ್ನಾಗಿ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಇರುತ್ತೆ. ಸೊ ಅದರಲ್ಲಿ ಮಿನರಲ್ಸ್ ಎಲ್ಲ ಜಾಸ್ತಿ ಇದ್ದಿದ್ದಕ್ಕೆ ನಮಗೆ ಬೋನ್ ಓಸ್ಟಿಯೋಪೋರೋಸಿಸ್ ಆಗದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ, ನಮ್ಮ ಮೂಳೆಗಳಲ್ಲಿ ನೋವು ಬರದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ, ನಮ್ಮ ಜಾಯಿಂಟ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಎಲ್ಲ ನಮಗೆ ಹಾಲೊಂದು ಉತ್ತಮ ಆಹಾರ ಅಂತ ನಾವು ಹೇಳ್ಬೋದು. ಅದೇ ಥರ ಅದರಲ್ಲಿರುವಂಥ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸೊ ವೈಟಮಿನ್ಸ್ ಏನಿದೆ ಈ ಹಾಲಲ್ಲಿ ಮೇನ್ಲಿ ಒಳ್ಳೆ ಫ್ಯಾಟ್ ಸೋಲ್ಯುಬಲ್ ವಿಟಮಿನ್ಸ್ ಆಗಿರುವಂಥ ವಿಟಮಿನ್ ಎ, ಡಿ, ಇ, ಕೆ ನಮಗೆ ಸಿಗುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ತುಂಬ ಬೇಕಾಗಿರುವಂಥದ್ದು. ನೀವು ನೋಡಿರ್ಬೋದು ಎಷ್ಟೋ ಜನರಲ್ಲಿ ವೈಟಮಿನ್ ಡಿ ಡೆಫಿಷಿಯನ್ಸಿ, ವೈಟಮಿನ್ ಎ ಡೆಫಿಷಿಯನ್ಸಿಯಲ್ಲಿದ್ದಾಗ ಎಷ್ಟೋ ಕಾಯಿಲೆಗಳು ಡೆವಲಪ್ ಆಗುತ್ತೆ. ಸೊ ನಮ್ಮ ಮಕ್ಕಳಿಗೆಲ್ಲ ಈ ಹಾಲು ಏನಿದೆ ಒಂದು ಒಳ್ಳೆ ಆಹಾರ ಅಂತ ನಾವು ಹೇಳ್ಬೋದು. ಯಾಕಂದರೆ ಹಾಲು ತಗೊಂಡಾಗ ಅವರಿಗೆ ಬೇಕಾಗಿರುವಂಥ ಎಲ್ಲ ವೈಟಮಿನ್ಸು, ಮಿನರಲ್ಸು, ಎಸ್ಪೆಷಲಿ ಫ್ಯಾಟ್ ಸೋಲ್ಯುಬಲ್ ವೈಟಮಿನ್ಸ್ ಏನಿದೆ ಮತ್ತು ಕ್ಯಾಲ್ಶಿಯಂ, ಫಾಸ್ಫರಸ್ ಏನಿದೆ, ನಮ್ಮ ಪ್ರೋಟೀನ್, ನಮ್ಮ ಬೆಳವಣಿಗೆಗೆ ಬೇಕಾಗಿರುವಂಥ ಪ್ರೋಟೀನ್ ಏನಿದೆ ಇದೆಲ್ಲ ಅದರಲ್ಲಿ ಸಿಗುತ್ತೆ. ಆ್ಯಂಡ್ ಅದರ ಒಟ್ಟಿಗೆ ಅದರಲ್ಲಿ ತುಂಬ ಚೆನ್ನಾಗಿ ಲ್ಯಾಕ್ಟೋಸ್ ಕೂಡ ಇದೆ. ಲ್ಯಾಕ್ಟೋಸ್ ಇಸ್ ಅ ಶುಗರ್. ಸೊ ನಮಗೆ ಇನ್ಸ್ಟೆಂಟ್ ಆಗಿ ಎನರ್ಜಿ ಸಿಗಲಿಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ ಕೂಡ ಇದರಲ್ಲಿ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಆ್ಯಕ್ಚುಲಿ ನಾವು ನೋಡಿದರೆ ಹಾಲು ಏನಿದೆ ತುಂಬ ಒಳ್ಳೆಯ ಒಂದು ಆಹಾರ. ಸೊ ಯಾಕೆ ನೀವೇ ಅಬ್ಸರ್ವ್ ಮಾಡಿ ನೋಡಿರ್ಬೋದು, ದೊಡ್ಡವರಲ್ಲಿ ಎಷ್ಟೋ ಜನರಲ್ಲಿ ಈ ಹಾಲು ಕುಡಿದಾಗ ಹೆಲ್ತ್ ಇಶ್ಯೂಸ್ ಡೆವಲಪ್ ಆಗುತ್ತೆ. ಎಷ್ಟೋ ಜನರಿಗೆ ಚರ್ಮದ ಸಮಸ್ಯೆ ಇದ್ದಾಗ ನಾವು ಹೇಳ್ತೀವಿ ಹಾಲನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಎಷ್ಟೋ ಜನರಲ್ಲಿ ಹೊಟ್ಟೆಯಲ್ಲಿ ಇಂಡೈಜೆಷನ್, ಬ್ಲೋಟಿಂಗ್ ಎಲ್ಲ ಆದಾಗ ನಾವೇನು ಹೇಳ್ತೀವಿ ಹಾಲು ಕುಡಿಬಾರ್ದು ಅಂತ ಹೇಳ್ತೀವಿ. ಅದೇ ಥರ ಎಷ್ಟೋ ಆಟೋ ಇಮ್ಯೂನ್ ಡಿಸೀಸಸ್ಸಲ್ಲಿ ಕೂಡ ನಾವು ಹಾಲು ಕುಡಿಯೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಸೊ ಇದಕ್ಕಿರುವಂಥ ಮುಖ್ಯ ಕಾರಣ ಏನು ಅಂತ ಕೇಳಿದರೆ, ಯೂಶಲಿ ಈ ಹಾಲು ಏನಿದೆ ಅದರಲ್ಲಿ ಮೇನ್ ಕಂಟೆಂಟ್ ಇಸ್ ಲ್ಯಾಕ್ಟೋಸ್. ಸೊ ಈ ಲ್ಯಾಕ್ಟೋಸ್ ಡೈಜೆಸ್ಟ್ ಮಾಡಲಿಕ್ಕೆ ನಮ್ಮ ಹೊಟ್ಟೆಯಲ್ಲಿ ಲ್ಯಾಕ್ಟೇಸ್ ಅಂತ ಒಂದು ಎನ್ಸೈಮ್ ಬೇಕಾಗುತ್ತೆ. ಸೊ ಈ ಲ್ಯಾಕ್ಟೇಸ್ ಸಣ್ಣ ವಯಸ್ಸಲ್ಲಿ ನಮ್ಮ ಹೊಟ್ಟೆಯಲ್ಲಿ ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ. ಸಣ್ಣ ನ್ಯೂ ಬೋನ್ಸಲ್ಲಿ ಅಥವಾ ಸಣ್ಣ ಮಕ್ಕಳಲ್ಲೆಲ್ಲ ಈ ಲ್ಯಾಕ್ಟೇಸ್ ಪ್ರೊಡಕ್ಷನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬಟ್ ಆಫ್ಟರ್ ಅನ್ ಏಜ್ ಆಫ್ 5 ಇಯರ್ಸ್ ಏನಾಗುತ್ತೆ, ಈ ಲ್ಯಾಕ್ಟೇಸ್ ಪ್ರೊಡಕ್ಷನ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಎಸ್ಪೆಷಲಿ ನಮ್ಮ ಭಾರತದಲ್ಲಿ ಈ ಲ್ಯಾಕ್ಟೇಸ್ ಪ್ರೊಡಕ್ಷನ್ ಏನಿದೆ ಮೇ ಬಿ ಆಫ್ಟರ್ ಒಂದು ಒಂದು ಪ್ಯೂಬರ್ಟಿ ಎಲ್ಲ ಆದಮೇಲೆ ಆಫ್ಟರ್ ಅನ್ ಏಜ್ ಆಫ್ 20-25 ಅಲ್ಲಿ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಈ ಲ್ಯಾಕ್ಟೇಸ್ ಪ್ರೊಡಕ್ಷನ್ ಏನಿದೆ ಅದು ತುಂಬ ಕಡಿಮೆ ಆಗಿಬಿಡುತ್ತೆ. ತುಂಬ ಜನರಲ್ಲಿ ಅದು ಇರುವುದೇ ಇಲ್ಲ.
ಸೊ ಅವಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಲ್ಯಾಕ್ಟೋಸ್ ಏನಿದೆ, ಹಾಲಲ್ಲಿ ಇರುವಂಥ ಈ ಶುಗರ್ ಏನಿದೆ, ಲ್ಯಾಕ್ಟೋಸ್ ಏನಿದೆ, ಅದು ಸರಿಯಾಗಿ ಡೈಜೆಸ್ಟ್ ಆಗಲ್ಲ. ಸೊ ಅಂಥವರಲ್ಲಿ ಏನು ಸಮಸ್ಯೆ ಆಗುತ್ತೆ, ಅವರಿಗೆ ಈ ಇಂಡೈಜೆಸ್ಟ್ ಆಗಿರುವಂಥ ಲ್ಯಾಕ್ಟೋಸ್ ನಮ್ಮ ದೊಡ್ಡ ಕರಳಿಗೆ ಹೋದಾಗ ಅಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳೇನು ಮಾಡುತ್ತೆ, ಈ ಲ್ಯಾಕ್ಟೋಸನ್ನು ಫರ್ಮೆಂಟ್ ಮಾಡುತ್ತೆ. ಫರ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ತುಂಬ ಹೊಟ್ಟೆಯಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ನಾವು ಇದನ್ನ ಏನು ಹೇಳ್ತೀವಿ, ಲೈಕ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನರಲ್ಲಿ ಈ ಸಮಸ್ಯೆ ಇದೆ. ಹಾಲು ಕುಡಿದು ಕೂಡಲೇ ಹೊಟ್ಟೆಯಲ್ಲಿ ತುಂಬ ಬ್ಲೋಟಿಂಗ್ ಆಗೋದು, ಉಬ್ಬರ ಆಗೋದು, ಹೊಟ್ಟೆಯಲ್ಲಿ ಉರಿ ಸ್ಟಾರ್ಟ್ ಆಗೋದು, ಅಥವಾ ಲೂಸ್ ಮೋಷನ್ ಸ್ಟಾರ್ಟ್ ಆಗೋದು, ಅಥವಾ ಕೆಲವರಿಗೆ ಮೋಷನೇ ಆಗಲ್ಲ. ಸೊ ಈ ಥರ ಸಮಸ್ಯೆಗಳು ತುಂಬ ಜನರಲ್ಲಿ ಕಂಡು ಬರುತ್ತೆ. ಇದರದ್ದು ಮೇನ್ ಕಾರಣ ಅಂದರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಸೊ ಯೂಶಲಿ ಈ ಹಾಲು ಏನಿದೆ, ನಮಗೆ ಯಾವಾಗ ಈ ಹಾಲು ಮೇನ್ಲಿ ಬೇಕಾಗಿರೋದಂದ್ರೆ ನಮ್ಮ ಗ್ರೋಯಿಂಗ್ ಏಜಲ್ಲಿ. ಸೊ ನಮ್ಮ ಬೆಳವಣಿಗೆಗೆ ಬೇಕಾಗಿರುವಂಥ ಎಷ್ಟೋ ಎಂಜೈಮ್ಸು, ಎಷ್ಟೋ ನ್ಯೂಟ್ರಿಯೆಂಟ್ಸು ಈ ಹಾಲಲ್ಲಿರುತ್ತೆ. ಸೊ ಹಾಗಾಗಿ ಸಣ್ಣ ವಯಸ್ಸಲ್ಲಿ ಹಾಲು ಕುಡಿಯೋದು ತುಂಬ ಒಳ್ಳೆಯದು. ಬಟ್ ನಾವು ಯೂಶಲಿ ಏನು ಮಾಡ್ತೀವಿ, ಎಲ್ಡರ್ಸ್ ಆದರೂ ಕೂಡ ನಾವು ಹಾಲನ್ನು ಕುಡಿಯುವಂಥ ಅಭ್ಯಾಸನ ನಾವು ಬಿಡಲ್ಲ. ಸೊ ಓಕೆ, ಕೆಲವರಲ್ಲಿ ಇದು ಬೇಕಾಗುತ್ತೆ. ಯಾಕೆಂದರೆ ಅವರಿಗೆ ಲೈಕ್ ಎಲ್ಡರ್ ಏಜ್ ಆದಾಗ ಅವರು ಕರೆಕ್ಟಾಗಿರುವಂಥ ಪೌಷ್ಟಿಕಾಂಶಗಳಿರುವಂಥ ಆಹಾರಗಳೆಲ್ಲ ಸೇರಿಸಿರಲ್ಲ. ಸೊ ಹಾಗಾಗಿ ಅವರ ಮೂಳೆಗಳೆಲ್ಲ ತುಂಬ ವೀಕ್ ಆಗಿರುತ್ತೆ, ಆರ್ಥರೈಟಿಸ್ ಡೆವಲಪ್ ಆಗಿರುತ್ತೆ, ಆಸ್ಟಿಯೋಪೊರೋಸಿಸ್ ಅಂದರೆ ಬೋನ್ ಎಲ್ಲ ತುಂಬ ವೀಕ್ ಆಗಿರುತ್ತೆ. ಸೊ ಅವರಿಗೆ ಒಂದು ಒಳ್ಳೆ ಸೋರ್ಸ್ ಆಫ್ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಈ ಹಾಲು ಅಂತ ಹೇಳ್ಬೋದು. ಸೊ ಹಾಗಾಗಿ ಅಂಥವರಲ್ಲಿ ಹಾಲು ತಗೊಳ್ಳೋದು ತುಂಬ ಒಳ್ಳೆಯದು. ಬಟ್ ಅಟ್ ದ ಸೇಮ್ ಟೈಮ್ ನಾವೇನು ನೋಡಬೇಕು, ಅವರಲ್ಲಿ ಈ ಲ್ಯಾಕ್ಟೇಸ್ ಪ್ರೊಡಕ್ಷನ್ ಕಡಿಮೆ ಇದ್ದರೆ ಅವ್ರಿಗೆ ಏನಾಗುತ್ತೆ, ಈ ಬ್ಲೋಟಿಂಗ್ ಎಲ್ಲ ಆಗಿ ಸಮಸ್ಯೆಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಆಟೋಮ್ಯಾಟಿಕಲಿ ನಮ್ಮ ಹೊಟ್ಟೆಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇದೆ. ಆಕ್ನೆ ಡೆವಲಪ್ ಆಗ್ಬೋದು, ಚರ್ಮದ ಸಮಸ್ಯೆಗಳು ಡೆವಲಪ್ ಆಗ್ಬೋದು, ಅಲರ್ಜೀಸ್ ಡೆವಲಪ್ ಆಗ್ಬೋದು. ಸೊ ಈ ಥರ ಸಮಸ್ಯೆಗಳು ಹಾಲು ಕುಡಿದ್ರೆ ಬರುವಂಥ ಸಾಧ್ಯತೆಗಳಿದೆ. ಇನ್ನು ಕೆಲವರಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ಅವರಿಗೆ ಹಾಲು ಕುಡಿದ್ರೆ ಏನೂ ಸಮಸ್ಯೆ ಆಗಲ್ಲ, ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ, ಏನೂ ತೊಂದರೆಗಳಿರಲ್ಲ. ಎಲ್ಲೋ ಒಂದು ಫುಡ್ ಪಾಯ್ಸನಿಂಗ್ ಆಗಿರುತ್ತೆ, ಹೊಟ್ಟೆಯಲ್ಲಿ ಏನೋ ಒಂದು ಇನ್ಫೆಕ್ಷನ್ ಆಗಿರುತ್ತೆ, ಆ್ಯಂಡ್ ಇಮ್ಮಿಡಿಯೇಟ್ಲಿ ಆಫ್ಟರ್ ದ್ಯಾಟ್ ಅವರು ಹಾಲು ತಗೊಂಡಾಗ ಮೇ ಬಿ ಅಂದರೆ ಆ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಹಾಲು ತಗೊಂಡಾಗ ಅವರಿಗೆ ಸಡನ್ ಆಗಿ ರಿಯಾಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಈ ಥರ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದು ಯೂಶಲಿ ಏನಾಗುತ್ತೆ ಅಂದರೆ ಈ ಇನ್ಫೆಕ್ಷನ್ ಎಲ್ಲ ಆದಾಗ ನಮ್ಮ ಹೊಟ್ಟೆಯಲ್ಲಿ ಈ ಲ್ಯಾಕ್ಟೇಸ್ ಪ್ರೊಡಕ್ಷನ್ ಏನಿದೆ ಅದು ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ನಮ್ಮ ಸಣ್ಣ ಕರಲಲ್ಲಿ ಈ ಲ್ಯಾಕ್ಟೇಸ್ ಪ್ರೊಡಕ್ಷನ್ ಎಲ್ಲ ಕಡಿಮೆ ಆದಾಗ ಏನಾಗುತ್ತೆ, ಅದು ಸರಿಯಾಗಿ ನಮ್ಮ ಈ ಹಾಲು ಕುಡಿದ್ರೆ ಅದು ಡೈಜೆಸ್ಟ್ ಆಗಲ್ಲ. ಸೊ ಡೈಜೆಸ್ಟ್ ಆಗದೇ ಇದ್ದಾಗ ನಮಗೆ ಸಡನ್ಲಿ ಬ್ಲೋಟಿಂಗ್ ಈ ಥರ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಆ್ಯಂಡ್ ನಾನು ಹೇಳಿದಾಗೆ ಎಷ್ಟೋ ಹೆಲ್ತ್ ಇಶ್ಯೂಸ್ ಇದ್ದವರು ಈ ಹಾಲನ್ನು ಕಂಪ್ಲೀಟ್ಲಿ ಬಿಡಬೇಕಾಗತ್ತೆ. ಬಿಕಾಸ್ ಹಾಲಲ್ಲಿ ನಾನು ಹೇಳಿದಂಗೆ ತುಂಬ ಚೆನ್ನಾಗಿ ಕ್ಯಾಲ್ಶಿಯಂ ಇದೆ, ಫಾಸ್ಫರಸ್ ಇದೆ, ವೈಟಮಿನ್ಸ್ ಇದೆ, ಅದರೊಟ್ಟಿಗೆ ಪ್ರೋಟೀನ್ ಇದೆ. ಬಟ್ ಅದೇ ಥರ ಹಾಲಿನ ಪ್ರಾಡಕ್ಟ್ಸಲ್ಲಿ ಕೂಡ ಈ ನ್ಯೂಟ್ರಿಯೆಂಟ್ಸ್ ಎಲ್ಲ ನಮಗೆ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಸೊ ಯಾರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆಯೋ ಅವ್ರು ಏನು ಮಾಡ್ಬೋದು, ಹಾಲು ತಗೊಳ್ಳೋದನ್ನು ಕಡಿಮೆ ಮಾಡಿ ಅದರ ಬದಲು ನಾವು ಮೊಸರು ಅಥವಾ ಹಾಲಿನ ಪ್ರಾಡಕ್ಟ್ಸ್ಗಳು ತಗೊಂಡಾಗ ಅಷ್ಟೊಂದು ಸಮಸ್ಯೆ ಆಗಬೇಕು ಅಂತಿಲ್ಲ. ಮೇನ್ಲಿ ಮೊಸರು ತಗೊಂಡಾಗ, ಬಿಕಾಸ್ ಅದರಲ್ಲಿ ಲ್ಯಾಕ್ಟೋಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಅದರಲ್ಲೂ ಲ್ಯಾಕ್ಟೋಸ್ ಪ್ರೆಸೆನ್ಸ್ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಕೆಲವರಿಗೆ ಮೊಸರು ತಗೊಂಡ್ರೂ ಕೂಡ ಸಮಸ್ಯೆ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ನಾನೀಗ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನೋಡಿದಾಗ ಯಾರಿಗೆ ಹಾಲು ಅಷ್ಟೊಂದು ಸೆಟ್ ಆಗಲ್ವೋ ಅವರಿಗೆ ಮೊಸರಿಂದ ಏನೂ ತೊಂದರೆ ಆಗಲ್ಲ, ಅಥವಾ ಮಜ್ಜಿಗೆ ತಗೊಂಡ್ರು ಏನೂ ತೊಂದರೆ ಆಗಲ್ಲ. ಬಿಕಾಸ್ ಅದರಲ್ಲಿ ನಮಗೆ ಬೇಕಾಗಿರುವಂಥ ಎಷ್ಟೋ ಒಳ್ಳೆ ಬ್ಯಾಕ್ಟೀರಿಯಾಗಳಿದೆ. ಬಿಫ್ಟೋ ಬ್ಯಾಕ್ಟೀರಿಯಾ ಇರ್ಬೋದು, ಲ್ಯಾಕ್ಟೋಬ್ಯಾಸಿಲಸ್ ಇರ್ಬೋದು, ಈ ಥರ ಬ್ಯಾಕ್ಟೀರಿಯಾಗಳು ಕೂಡ ಈ ಮೊಸರಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಲು ಫರ್ಮೆಂಟ್ ಆಗಿರುವಂಥ ಮೊಸರಲ್ಲಿ ಚೆನ್ನಾಗಿರುತ್ತೆ. ಸೊ ಅದು ನಮ್ಮ ಹೊಟ್ಟೆ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ್ಯಂಡ್ ಹಾಲು ಕುಡಿಯೋದ್ರಿಂದ ನೀವು ಎಷ್ಟೋ ಸಲ ನೋಡಿರ್ತೀರಾ, ಎಷ್ಟೋ ಜನರಿಗೆ ಒಂದು ಅಭ್ಯಾಸ ಇದೆ ಅಂದರೆ ನಿದ್ರೆ ಮಾಡೋಕ್ಕಿಂತ ಜಸ್ಟ್ ಮೊದಲು ಊಟ ಎಲ್ಲ ಮಾಡಿ ಆದಮೇಲೆ ಒಂದು ಗ್ಲಾಸ್ ಹಾಲು ಕುಡಿತಾರೆ. ಓಕೆ, ಅದರಲ್ಲಿ ನಮಗೆ ತುಂಬ ಚೆನ್ನಾಗಿ ಒಳ್ಳೆ ನಿದ್ರೆ ಬರುತ್ತೆ. ಬಿಕಾಸ್ ಹಾಲಲ್ಲಿ ಟ್ರಿಪ್ಟೋಫನ್ ಅಂತ ಒಂದು ಅಮಿನೋ ಆಸಿಡ್ ಇದೆ, ಅದು ನಮ್ಮ ಸ್ಲೀಪ್ ಇಂಡ್ಯೂಸಿಂಗ್ಗೆ ತುಂಬ ಒಳ್ಳೆಯದಾಗುತ್ತೆ. ನಮಗೆ ನಿದ್ರೆ ಚೆನ್ನಾಗಿ ಬರಲಿಕ್ಕೆ, ಕ್ವಾಲಿಟಿ ಆಫ್ ಸ್ಲೀಪ್ ಇಂಪ್ರೂವ್ ಆಗಲಿಕ್ಕೆಲ್ಲ ಈ ಟ್ರಿಪ್ಟೋಫನ್ ತುಂಬ ಒಳ್ಳೆಯದು. ಬಟ್ ಅಟ್ ದ ಸೇಮ್ ಟೈಮ್ ನಾವು ನೋಡಬೇಕಾಗಿದ್ದೇನೆಂದರೆ ಹಾಲಲ್ಲಿ ತುಂಬ ಕ್ಯಾಲರಿ ಇದೆ. ಸೊ ನಾವು ಎಲ್ಡರ್ಸ್ ಇದು ತಗೊಳ್ಳುವಾಗ ಅದು ನಮ್ಮ ವೆಯ್ಟ್ ಗೇನಿಗೆ, ನಮ್ಮ ಲೈಕ್ ಭಾಳಷ್ಟು ಹೆಲ್ತ್ ಇಶ್ಯೂಸಿಗೆ, ಸಕ್ಕರೆ ಕಾಯಿಲೆ ಇದ್ದವರಾಗಿರ್ಬೋದು, ಒಬೇಸಿಟಿ ಇದ್ದವರಾಗಿರ್ಬೋದು, ಹೊಟ್ಟೆ ಸಮಸ್ಯೆ ಇರೋರಾಗಿರ್ಬೋದು, ಅವರಿಗೆಲ್ಲ ಇದು ತೊಂದರೆ ಕೊಡ್ಬೋದು. ಯಾಕಂದರೆ ಲ್ಯಾಕ್ಟೋಸ್ ಡೈಜೆಸ್ಟ್ ಆದಾಗ ಕೂಡ ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಅಂತ ಎರಡು ಅಮಿನೋ ಆಸಿಡ್ ಆಗಿ ಎರಡು ಶುಗರ್ ಆಗಿ ಅದು ಡೈಜೆಸ್ಟ್ ಆಗುತ್ತೆ. ಸೊ ಗ್ಲೂಕೋಸ್ ನಮ್ಮ ಬಾಡಿಯಲ್ಲಿ ಹೆಚ್ಚಿದ್ದಾಗ ಏನಾಗುತ್ತೆ, ನಮ್ಮ ಬೊಜ್ಜು ಹೆಚ್ಚಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗುತ್ತೆ. ಸೊ ನಿದ್ರೆಗೆ ಇದು ಒಳ್ಳೇದಿದ್ದರೂ ಕೂಡ ನಾವೇನು ಮಾಡಬೇಕು, ಹಾಲು ಕುಡಿಯೋ ನಿಮಗೆ ಹ್ಯಾಬಿಟ್ ಇದ್ದರೆ ಪ್ರಪೋರ್ಷನೇಟ್ ಆಗಿ ನಾವು ನಮ್ಮ ಆಹಾರವನ್ನು ಕಂಟ್ರೋಲ್ ಮಾಡಬೇಕು. ಪೋರ್ಷನ್ ಕಂಟ್ರೋಲ್ ಅಂತ ಹೇಳ್ತೀವಿ. ಈಗ ಬರುವಂಥ ಎಷ್ಟೋ ಕಾಯಿಲೆಗಳು ನಾವು ನೋಡುವಾಗ ಅದು ನ್ಯೂಟ್ರಿಷನ್ ಡೆಫಿಷಿಯನ್ಸಿಯಿಂದ ಬರುವಂಥ ಕಾಯಿಲೆಗಳು ಕಡಿಮೆ. ಆ್ಯಕ್ಚುಲಿ ನ್ಯೂಟ್ರಿಷನ್ ಜಾಸ್ತಿ ಆಗೋದ್ರಿಂದ ಬರುವಂಥ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇದೆ. ಬೊಜ್ಜು ಇರ್ಬೋದು, ಅಂದರೆ ನಮ್ಮ ಬಾಡಿಗೆ ಬೇಕಾಗಿರೋದು ಮೇನ್ ಆಗಿರುವಂಥ ಪೌಷ್ಟಿಕಾಂಶಗಳು ಕಡಿಮೆ ಇದೆ. ಅದು ವೈಟಮಿನ್ಸು, ಮಿನರಲ್ಸು ಎಲ್ಲ, ಪ್ರೋಟೀನ್ ಎಲ್ಲ ಕಡಿಮೆ ಇರುತ್ತೆ. ಬಟ್ ಈ ಗ್ಲೂಕೋಸ್ ಕನ್ಸಂಪ್ಷನ್ ತುಂಬ ಜಾಸ್ತಿ ಆಗೋದ್ರಿಂದಾನೇ ನಮಗೆ ಸಮಸ್ಯೆಗಳೆಲ್ಲ ಡೆವಲಪ್ ಆಗ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಹಾಲು ಕುಡಿಯುವಾಗ ನಮಗೆಲ್ಲ ಮಿನರಲ್ಸು ನಮಗೆ ಸಿಕ್ಕಿದ್ರು ಕೂಡ ಅದರಲ್ಲಿ ಕೂಡ ಗ್ಲೂಕೋಸು ಮತ್ತು ಕ್ಯಾಲರಿ ಜಾಸ್ತಿ ಇರೋದ್ರಿಂದ ನಮ್ಮ
ಬೊಜ್ಜು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯೂಶಲಿ ಆಫ್ಟರ್ ಏಜ್ ಆಫ್ 20-25 ಎಲ್ಲ ನಮಗೆ ಈ ಹಾಲು ಅಷ್ಟೊಂದು ತಗೋಬೇಕು ಅಂತ ಇಲ್ಲ. ಆ್ಯಂಡ್ ಕೆಲವರು ಲೈಕ್ ಅವ್ರದ್ದು ಡೈಜೆಷನ್ ಈಸ್ ಸಮಥಿಂಗ್ ವೆರಿ ಎಕ್ಸಲೆಂಟ್ ಡೈಜೆಷನ್ ಇರುತ್ತೆ. ಅವ್ರು ಏನೇ ತಗೊಂಡ್ರು ಕೂಡ, ಅವ್ರು ಎಲ್ಲೇ ಹೋಟೆಲ್ ಏನೇ ಫುಡ್ ತಗೊಂಡ್ರು, ಏನೇ ಜಂಕ್ ಫುಡ್ ತಗೊಂಡ್ರು ಕೂಡ ಅವರಿಗೆ ಏನೂ ಸಮಸ್ಯೆಗಳಿರಲ್ಲ. ಎಲ್ಲ ಡೈಜೆಸ್ಟ್ ಆಗಿ ಅವರಿಗೆ ಆಸಿಡಿಟಿ ಪ್ರಾಬ್ಲಮ್ ಇರಲ್ಲ, ಬ್ಲೋಟಿಂಗ್ ಇರಲ್ಲ, ಹೊಟ್ಟೆದ ಯಾವುದೇ ಸಮಸ್ಯೆಗಳಿರಲ್ಲ. ಅವರು ಹಾಲು ತಗೊಂಡ್ರೆ ಏನೂ ತೊಂದರೆ ಇಲ್ಲ, ಬಿಕಾಸ್ ಅದರಲ್ಲಿ ಅವರಿಗೆ ಬೇಕಾಗಿರುವಂಥ ಎಷ್ಟೋ ನ್ಯೂಟ್ರಿಯನ್ಸ್ ಸಿಗುತ್ತೆ. ಬಟ್ ಪ್ರಪೋರ್ಷನೇಟ್ ಆಗಿ ನಾವು ಬಾಕಿ ಇರುವಂಥ ಶುಗರ್ ಏನಿದೆ ಅದನ್ನ ಆದಷ್ಟು ನಾವು ಕಡಿಮೆ ಮಾಡಬೇಕು. ಆ್ಯಂಡ್ ಈವನ್ ವೆಜಿಟೇರಿಯನ್ಸ್ಗೆ ನಮಗೆ ಗೊತ್ತು ತುಂಬ ಜನರಲ್ಲಿ ವಿಟಮಿನ್ B12 ಡೆಫಿಷಿಯನ್ಸಿ ಕಂಡು ಬರುತ್ತೆ. ಈವನ್ ಹಾಲಲ್ಲಿ ವಿಟಮಿನ್ B12 ಕೂಡ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಕೆಲವು ರಕ್ತಹೀನತೆಯಲ್ಲಿ ಲೈಕ್ ಪರ್ನಿಷಿಯಸ್ ಅನಿಮಿಯಾ ಈ ಥರ ಸಮಸ್ಯೆಗಳೆಲ್ಲ ತಡೆಗಟ್ಟಲಿಕ್ಕೂ ಕೂಡ ಹಾಲೊಂದು ಒಳ್ಳೆ ಆಹಾರ ಅಂತ ಹೇಳ್ಬೋದು. ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ ಯಾರು ಮೊಟ್ಟೆ ಕೂಡ ತಿನ್ನಲ್ವೋ ಅವರಿಗೆ ಹಾಲೇನಿದೆ ಒಳ್ಳೆ ಒಂದು ಬ್ಯಾಲೆನ್ಸ್ಡ್ ಫುಡ್. ಸೊ ಈಗ ಯಾರೆಲ್ಲ ಹಾಲು ಕುಡಿಬಹುದು ಅಂತ ನಿಮಗೆ ಗೊತ್ತಾಗಿರ್ಬೋದು. ಸಣ್ಣ ಮಕ್ಕಳಿಗೆ ಹಾಲು ತುಂಬ ಒಳ್ಳೆಯದು, ಟೀನೇಜರ್ಸ್ಗೆ ಹಾಲು ತುಂಬ ಒಳ್ಳೆಯದು, ಬಿಕಾಸ್ ಆ ಟೈಮಲ್ಲಿ ಅವರಿಗೆ ತುಂಬ ಚೆನ್ನಾಗಿ ಗ್ರೋತ್ ಆಗಲಿಕ್ಕೆ, ಅವರ ಮಸಲ್ ಡೆವಲಪ್ಮೆಂಟಿಗೆಲ್ಲ ಹಾಲು ತುಂಬ ಒಳ್ಳೆಯದು. ಅದರೊಟ್ಟಿಗೆ ಅವರ ಬೋನ್ ಡೆವಲಪ್ಮೆಂಟ್ಗೂ ಬೋನ್ ಗ್ರೋತ್ಗೂ ಕೂಡ ಹಾಲು ತುಂಬ ಒಳ್ಳೆಯ ಆಹಾರ ಅಂತ ನಾವು ಹೇಳ್ಬೋದು. ಆ್ಯಂಡ್ ಅದೇ ಥರ ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋರಿಗೆ ಲೈಕ್ ಜಿಮ್ಗೆ ಹೋಗೋರು ಇರ್ಬೋದು, ಅಥವಾ ತುಂಬ ಸ್ಪೋರ್ಟ್ಸ್ ಎಲ್ಲ ಆಡೋರು ಇರ್ಬೋದು, ಅಥವಾ ಗೇಮ್ಸು ಇದೆಲ್ಲ ಆಡೋರಿಗೂ ಕೂಡ ಹಾಲು ತುಂಬ ಒಳ್ಳೆಯದು. ಬಿಕಾಸ್ ಅದರಲ್ಲಿ ವೇ ಪ್ರೋಟೀನ್ ಮತ್ತು ಕೇಸಿನ್ ಎರಡೂ ನಮಗೆ ಒಳ್ಳೆ ಬ್ಯಾಲೆನ್ಸ್ಡ್ ಆಗಿ ನಮಗೆ ಸಿಗುತ್ತೆ. ಆ್ಯಂಡ್ ಅದೇ ಥರ ಓಲ್ಡ್ ಏಜಲ್ಲಿ ಕೂಡ ಯಾರಿಗೆ ಆಸ್ಟಿಯೋಪೊರೋಸಿಸ್ ಇದೆಯೋ, ಯಾರಿಗೆ ಹೊಟ್ಟೆ ಸಮಸ್ಯೆಗಳು ಇಲ್ವೋ ಅವರಿಗೂ ಕೂಡ ಹಾಲೊಂದು ಒಳ್ಳೆಯ ಆಹಾರ. ಬಿಕಾಸ್ ಅವರಿಗೆ ಎಷ್ಟೋ ಹಾರ್ಡ್ ಆಗಿರುವಂಥ ಫುಡ್ ಐಟಮ್ಸ್ ತಿನ್ನೋಕ್ಕಾಗಲ್ಲ. ಆಫ್ಟರ್ ಸರ್ಟನ್ ಏಜ್ ಏನಾಗುತ್ತೆ, ನಮಗೆ ಹೆವಿ ಫುಡ್ಗಳು ಯಾವುದೂ ತಗೊಳ್ಳೋಕ್ಕಾಗಲ್ಲ. ಸೊ ಅಂಥವರಿಗೆ ಹಾಲು ತಗೊಂಡ್ರೆ ಏನೂ ಸಮಸ್ಯೆ ಇಲ್ಲ ಅಂತ ನಿಮಗೆ ಗೊತ್ತಾದರೆ ಅವರಿಗೂ ಕೂಡ ಹಾಲು ತುಂಬ ಒಳ್ಳೆಯದು. ಬಿಕಾಸ್ ಅವ್ರದ್ದು ಮಿನರಲ್ ಡೆನ್ಸಿಟಿಯಲ್ಲಿ ಇಂಪ್ರೂವ್ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಈಗ ಯಾರೆಲ್ಲ ಹಾಲು ಕುಡಿಬಾರ್ದು ಅಂತ ನೋಡೋಣ. ಸೊ ಮೇನ್ಲಿ ನಾನು ಹೇಳಿದ್ದೇನೆ, ಯಾರಿಗೆ ಹೊಟ್ಟೆ ಸಮಸ್ಯೆಗಳು ಇದೆಯೋ, ಯಾರಿಗೆ ನಮ್ಮ ಹೊಟ್ಟೆಯಲ್ಲಿ ಅಂದರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಥವಾ ಲ್ಯಾಕ್ಟೇಸ್ ಪ್ರೊಡಕ್ಷನ್ ಕಡಿಮೆ ಇದೆಯೋ ಅವರು ಈ ಹಾಲು ಕುಡಿಯೋದು ಅವರಿಗೆ ಹೆಲ್ತ್ ಇಶ್ಯೂಸ್ಗೆ ಮೇನ್ ಒಂದು ರೀಸನ್ ಆಗ್ಬೋದು. ಹೊಟ್ಟೆ ತುಂಬ ಉಬ್ಬರ ಬರ್ಬೋದು, ಕಾನ್ಸ್ಟಿಪೇಷನ್ ಆಗ್ಬೋದು, ಅಥವಾ ಲೂಸ್ ಮೋಷನ್ ಆಗ್ಬೋದು, ಆ್ಯಂಡ್ ಹೊಟ್ಟೆ ನೋವು ಡೆವಲಪ್ ಆಗೋದು, ತುಂಬ ಗ್ಯಾಸ್ ಆಗೋದು, ಈ ಥರ ಸಮಸ್ಯೆಗಳೆಲ್ಲ ಬರುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಲ್ಲಿ ನೀವು ನೋಡಿರ್ತೀರಾ, ಅವರಿಗೆ IBS ಸಮಸ್ಯೆ ಇರುತ್ತೆ, ಇರಿಟೇಬಲ್ ಬವಲ್ ಸಿಂಡ್ರೋಮ್ ಸಮಸ್ಯೆ ಇರುತ್ತೆ. ಅವರು ಕೂಡ ಈ ಹಾಲು ತಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಬಿಕಾಸ್ ಅವರಿಗೆ ಹಾಲು ತಗೊಂಡಾಗ ಈ ಸಿಂಪ್ಟಮ್ಸ್ ಎಲ್ಲ ಫ್ಲೇರ್ ಅಪ್ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ಕೆಲವರಿಗೆ ಮಿಲ್ಕ್ ಪ್ರೋಟೀನ್ ಅಲರ್ಜಿ ಇರುತ್ತೆ. ಅಂದರೆ ಕೆಲವರಿಗೆ ಪ್ರೋಟೀನ್ ತಗೊಂಡು ಕೂಡಲೇ ಅವರಿಗೆ ಸಡನ್ ಆಗಿ ಸ್ಕಿನ್ ರಿಯಾಕ್ಷನ್ಸು ಅಥವಾ ಅಲರ್ಜಿಕ್ ರಿಯಾಕ್ಷನ್ಸ್ ಎಲ್ಲ ಕಂಡು ಬರುತ್ತೆ. ಅವರು ಕೂಡ ಹಾಲಿಗೆ ಅಲರ್ಜಿ ಇದ್ದರೆ, ಕೇಸಿನ ಅಲರ್ಜಿ ಇರ್ಬೋದು, ಅಥವಾ ವೇ ಪ್ರೋಟೀನ್ ತಗೊಂಡಾಗ ಅಲರ್ಜಿ ಆಗುವಂಥವರಾದರೆ ಅವರು ಕೂಡ ಏನು ಮಾಡಬೇಕು, ಈ ಹಾಲನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಅದೇ ಥರ ಸ್ಕಿನ್ ಇಶ್ಯೂಸ್ ಇರೋರಿಗೆ, ಕೆಲವರಿಗೆ ತುಂಬ ಆಕ್ನೆಸ್ ಇರುತ್ತೆ, ಅಥವಾ ಹಾಲು ತಗೊಂಡಾಗ ಅವರಿಗೆ ಈ ಥರ ಸ್ಕಿನ್ ಇಶ್ಯೂಸ್ ಡೆವಲಪ್ ಆಗೋದು, ಇಚ್ಚಿಂಗ್ ಡೆವಲಪ್ ಆಗೋದು. ಸೊ ಈ ಥರ ಸಮಸ್ಯೆ ಇದ್ದವರಾದರೂ ಕೂಡ ಈ ಹಾಲನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ಮೇನ್ಲಿ ಲೈಕ್ ಆಸಿಡಿಟಿ, ತುಂಬ ಆಸಿಡಿಟಿ ಪ್ರಾಬ್ಲಮ್ ಇದ್ದವರು, ಯಾವಾಗಲೂ ಬ್ಲೋಟಿಂಗ್, ಹೊಟ್ಟೆ ಡಿಸ್ಟರ್ಬೆನ್ಸಸ್ ಎಲ್ಲ ಇದ್ದರೆ ಹಾಲನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಇನ್ನು ಎಷ್ಟೋ ಸೋಷಿಯಲ್ ಮೀಡಿಯಲ್ಲಿ ನೀವು ಕೇಳಿರ್ಬೋದು, ಹಾಲು ತಗೊಂಡ್ರೆ ನಮಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಮೇನ್ ರೀಸನ್ ಏನು ಅಂದರೆ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಅಂತ ಇದೆ. ಸೊ ಇದು ಹಾಲಲ್ಲೂ ಇರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹಾಲು ಕುಡಿಯುವಾಗ ನಮ್ಮ ಲಿವರ್ ಕೂಡ ಈ ಇನ್ಸುಲಿನ್ ಲೈಕ್ ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ ಆಗುತ್ತೆ. ಬಟ್ ಅದರಿಂದ ಕ್ಯಾನ್ಸರ್ ಬರಲೇಬೇಕು ಅಂತ ಏನಿಲ್ಲ ಆ್ಯಕ್ಚುಲಿ. ಬಟ್ ಮೇನ್ಲಿ ನಾವು ನೋಡಬೇಕಾಗಿದೆ ಏನಂದರೆ ಸೋರ್ಸ್ ಆಫ್ ಮಿಲ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ಗೊತ್ತು, ನಮ್ಮ ಭಾರತದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಮಿಲ್ಕ್ ಕನ್ಸ್ಯೂಮ್ ನಾವು ಮಾಡ್ತೀವಿ. ಬಟ್ ಅಷ್ಟೆಲ್ಲ ಪ್ರೊಡಕ್ಷನ್ ಇದೆಯಾ ಅಂತ ನಾವು ಕಂಪೇರ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ನಾವು ಮಾರ್ಕೆಟಿಂದ ತೊಗೊಂಡು ಬರುವಂಥ ಹಾಲು ಏನಿದೆ ಅದು ಆ್ಯಕ್ಚುಲಿ ಹಾಲೇ ಇದೆಯಾ, ಅಥವಾ ಅದರಲ್ಲಿ ಏನಾದರೂ ಪೌಡರ್ ಮಿಕ್ಸ್ ಮಾಡಿ ಹಾಲು ಥರ ಮಾಡ್ತಾರ ಅಂತ ನಾವು ಕನ್ಫರ್ಮ್ ಮಾಡಬೇಕಾಗುತ್ತೆ. ಸೊ ಯಾವಾಗಲೂ ನೀವು ಹಾಲು ತಗೊಳ್ಳುವಾಗ ಆದಷ್ಟು ಒಂದು ರಿಲಯಬಲ್ ಸೋರ್ಸಿಂದ ತಗೊಳ್ಳೋದು ತುಂಬ ಒಳ್ಳೆಯದು. ಬಿಕಾಸ್ ನಮಗೆ ಓಕೆ, ಎಲ್ಲೋ ಒಂದು ಫಾರ್ಮ್ಗೆ ಹೋಗಿ ಹಾಲು ತಗೊಂಡ್ರೆ ನಮಗೆ ಗ್ಯಾರಂಟಿ ಇದೆ ಅದು ಹಸುದ ಹಾಲು. ಆ್ಯಂಡ್ ಯಾವಾಗಲೂ ಕೂಡ ಈ ಹಾಲು ಏನಿದೆಯಲ್ಲ ಅದು ಕಂಟಿನ್ಯೂಸ್ಲಿ ಅದಕ್ಕೆ ಸೇಮ್ ಟೇಸ್ಟೇ ಇರಲ್ಲ. ಸೊ ಈ ಹಸು ಏನಿದೆ ಅದು ಯಾವುದಾದ್ರೂ ಫುಡ್ಡು ಚೇಂಜ್ ಮಾಡಿ ತಗೊಂಡ್ರೆ, ಈಗ ಹುಲ್ಲು ಒಂದು ಥರ ಹುಲ್ಲಿಂದ ಶಿಫ್ಟ್ ಆಗಿ ಬೇರೆ ಏನೋ ಒಂದು ನಾವು ಐಟಮ್ ಕೊಟ್ಟಾಗ ಆ ಹಾಲಿಂದು ಟೇಸ್ಟ್ ಚೇಂಜ್ ಆಗ್ಬೋದು. ಈಗ ಹಸು ಏನಿದೆ, ಒಂದು ಹಲಸಿನ ಹಣ್ಣು ತಿಂದರೆ ಆ ಹಾಲಲ್ಲಿ ಕೂಡ ಹಲಸಿನ ಹಣ್ಣು ಆ ಸ್ಮೆಲ್ ಏನಿದೆ ಅದು ನಮಗೆ ಫೀಲ್ ಆಗುತ್ತೆ. ಸೊ ಫುಡ್ ಮೇಲೆ ಈ ಹಾಲಿನ ಟೇಸ್ಟ್ ಏನಿದೆ ಅದು ವೇರಿ ಆಗುವಂಥ ಸಾಧ್ಯತೆ ಇದೆ. ಬಟ್ ನಾವು ಮಾರ್ಕೆಟಿಂದ ತಗೊಂಡ ಮಿಲ್ಕ್ ಹೇಗಿರುತ್ತೆ, ಯಾವಾಗಲೂ ಸೇಮ್ ಟೇಸ್ಟ್, ಸೇಮ್ ಫ್ಯಾಟ್ ಪರ್ಸೆಂಟ್ ಆ ಥರ ಇರುತ್ತೆ. ಈವನ್ ಸೀಸನಲ್ಲಿ ಕೂಡ ಈ ಫ್ಯಾಟ್ ಪರ್ಸೆಂಟ್ ಏನಿದೆ ಅದು ಚೇಂಜ್ ಆಗ್ತಾ ಇರ್ತದೆ. ಅದಕ್ಕೆ ತಗೊಳ್ಳುವಂಥ ಆಹಾರದಲ್ಲಿ, ಅಥವಾ ಲೈಕ್ ಆಫ್ಟರ್ ಡೆಲಿವರಿ ಸರ್ಟನ್ ಟೈಮ್ ಏನಿದೆ, ಒಳ್ಳೆ ತಿಕ್ಕಾಗಿರೋ ಹಾಲಿರ್ಬೋದು, ಲೇಟರ್ ಆಗ್ತಾ ಹೋದಂಗೆ ಹಾಲಿಂದು ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಅದರಲ್ಲಿರುವಂಥ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಸೊ ಈ ಥರ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಇದು ನನಗೆ ಪಕ್ಕಾ ಗೊತ್ತು, ಬಿಕಾಸ್ ನನ್ನ ಹತ್ರ ಕೂಡ ಕೌ ಫಾರ್ಮ್ ಇದೆ. ಸೊ ಹಾಗಾಗಿ ನನಗೆ ಪಕ್ಕಾ ಗೊತ್ತು. ಸೊ ಬಟ್ ಏನಾಗುತ್ತೆ, ನಾವು ರಿಲಯಬಲ್ ಸೋರ್ಸಿಂದ ಹಾಲನ್ನು ಕುಡಿದ್ರೆ ಅದು ತುಂಬ ಹೆಲ್ತಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಗೊತ್ತು, ನಮ್ಮ ದೇಸಿ ಆಕಳದ ಹಾಲು ಏನಿದೆ ಅದು ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಯೂಶ್ವಲಿ ಏನಿರುತ್ತೆ, ಲೈಕ್
ಈಗ ಹೈ ಪ್ರೊಡಕ್ಷನ್ ಇರುವಂಥ ಬ್ರೀಡ್ಸ್ ಏನಿದೆ ಅದರಲ್ಲಿ ಲೈಕ್ ಆ ಹಾಲಿನ ಪ್ರೊಡಕ್ಷನ್ ಹೆಚ್ಚಾಗಲಿಕ್ಕೆ ಅದರದ್ದು ಫೀಡಿಂಗು ಹಾಗೆ ಇರುತ್ತೆ, ಅದರಲ್ಲಿರುವಂಥ ಫ್ಯಾಟ್ ಪರ್ಸೆಂಟೇಜ್ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಆ್ಯಂಡ್ ಅದು ಹಾಲು ಪ್ರೊಡಕ್ಷನ್ ಬೇಕಾಗಿ ಅಂದರೆ ಕಮರ್ಷಿಯಲ್ ಆಗಿ ಮಾಡುವಾಗ ಆಟೋಮೆಟಿಕ್ ನಾವೇನು ಮಾಡ್ತೀವಿ, ಹಾಲು ಪ್ರೊಡಕ್ಷನ್ ಹೆಚ್ಚಾಗಬೇಕು ಅಂತ ಹೇಳಿ ಆ ಥರ ಫೀಡ್ಗಳು ಅದಕ್ಕೆ ಹಾಕ್ತೀವಿ. ಬಟ್ ಯೂಶ್ವಲಿ ನಮ್ಮ ದೇಸಿ ಆಕಳ ಏನಿದೆ, ಮಲೆನಾಡು ಗಿಡ್ಡ ಈ ಥರ ನಗೀರು ಈ ಥರ ಆಕಳ ಏನಿದೆ ಅದಕ್ಕೆ ಯೂಶ್ವಲಿ ಆ ಥರ ಏನು ನಾವು ಜಾಸ್ತಿ ಹಾಕ್ಲಿಕ್ಕೆ ಹೋಗಲ್ಲ. ರೆಗ್ಯುಲರ್ ಆಗಿರುವಂಥ ಮೇವು ಏನಿದೆ ಅದು ಕೊಡ್ಬೋದು. ರೆಗ್ಯುಲರ್ ನಾವು ಸಿಗುವಂಥ ಕ್ಯಾಟಲ್ ಫೀಡ್ಸ್ ಏನಿದೆ ಅದನ್ನು ಕೊಟ್ಟರೆ ಅದರದ್ದು ಯೂಶ್ವಲಿ ಮಿನಿಮಮ್ ಪ್ರೊಡಕ್ಷನ್ ಅಷ್ಟೇ ಇರುತ್ತೆ. ಆ್ಯಂಡ್ ಅದರಲ್ಲಿ ವಿ ಆರ್ ಆಲ್ಸೋ ಸ್ಯಾಟಿಸ್ಫೈಡ್ ಆ್ಯಂಡ್ ಗುಡ್ ಕ್ವಾಲಿಟಿ ಹಾಲು ಕೂಡ ನಿಮಗೆ ಸಿಗುತ್ತೆ. ಸೊ ದೇಸಿ ಆಕಳ ಹಾಲು ನಿಮಗೆ ಗೊತ್ತು, ಈಗೆಲ್ಲ A2 ಮಿಲ್ಕ್ ಏನಿದೆ ತುಂಬ ಕಾಸ್ಟ್ಲಿ ಇದೆ, ಅದರಲ್ಲಿ ಫ್ಯಾಟ್ ಪರ್ಸೆಂಟೇಜು ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಯೂಶ್ವಲಿ ನಾವೀಗ ಕಂಪೇರ್ ಮಾಡಿದರೆ ನಮ್ಮ ಎದೆ ಹಾಲು ಮತ್ತು ಆಕಳದ್ದು ಹಾಲು ಕಂಪೇರ್ ಮಾಡಿದರೆ ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಸೊ ಬಿಕಾಸ್ ನಮಗೆ ಗೊತ್ತು, ಈಗ ಒಂದು ತಾಯಿ ಹಾಲೇನಿದೆ ಅದರ ಮಗುಗೆ ದಟ್ ಈಸ್ ದಿ ಬೆಸ್ಟ್. ಆ್ಯಕ್ಚುಲಿ ಅದರಷ್ಟು ಒಳ್ಳೆಯ ಒಂದು ಆಹಾರ ಬೇರೆ ಯಾವುದೂ ಸಿಗಲ್ಲ. ಆ ಮಗುದು ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೆ, ಅದರದ್ದು ಬೆಳವಣಿಗೆ ಇಂಪ್ರೂವ್ ಆಗಲಿಕ್ಕೆ, ಅದರದ್ದು ಬ್ರೈನ್ ಡೆವಲಪ್ಮೆಂಟ್ ಇಂಪ್ರೂವ್ ಆಗಲಿಕ್ಕೆ ಎಲ್ಲ ಆ ಎದೆ ಹಾಲೇನಿದೆ, ತಾಯಿ ಹಾಲೇನಿದೆ ದಟ್ ಈಸ್ ದಿ ಬೆಸ್ಟ್ ಅಂತ ನಮಗೆ ಗೊತ್ತು. ಬಟ್ ಅಟ್ ದ ಸೇಮ್ ಟೈಮ್ ನಾವೇನು ಮಾಡ್ತೀವಿ, ಕೆಲವು ಸಲ ನಮ್ಮ ಹಾಲು ಪ್ರೊಡಕ್ಷನ್ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾವು ಹಸು ಹಾಲೇನಿದೆ ರೆಗ್ಯುಲರ್ಲಿ ಸಣ್ಣ ವಯಸ್ಸಿಂದನೇ ಮಕ್ಕಳಿಗೆ ಕೊಡ್ತಾ ಬರ್ತಾ ಇದ್ವಿ. ಆ್ಯಂಡ್ ಎಷ್ಟೋ ಮಕ್ಕಳಲ್ಲಿ ಕೂಡ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಕೂಡ ನೀವು ನೋಡಿರ್ತೀರ. ಅವರಿಗೆ ಇದು ಆಕಳದ ಹಾಲು ಕೊಟ್ಟು ಕೂಡಲೇ ಇಮಿಡಿಯೇಟ್ಲಿ ಲೂಸ್ ಮೋಷನ್ ಅಥವಾ ಮೋಷನ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗೋದು ನೀವು ನೋಡಿರ್ತೀರ. ಸೊ ಯೂಶ್ವಲಿ ನಮ್ಮ ಈ ತಾಯಿ ಹಾಲೇನಿದೆ ಅದರಲ್ಲಿ ಅಷ್ಟೊಂದು ಪ್ರೋಟೀನ್ ಕಂಟೆಂಟ್ ಇರಲ್ಲ. ಈ ಆ್ಯನಿಮಲ್ ಮಿಲ್ಕ್ ಏನಿದೆ ಅಥವಾ ಕೌ ಮಿಲ್ಕ್ ಏನಿದೆ ಅದರಲ್ಲಿ ಎಷ್ಟು ಪ್ರೋಟೀನ್ ಇದೆಯೋ ಅಷ್ಟೆಲ್ಲ ನಮ್ಮ ತಾಯಿ ಹಾಲಲ್ಲಿ ಪ್ರೋಟೀನ್ ಇರಲ್ಲ, ಅಂದರೆ ಎದೆ ಹಾಲಲ್ಲಿ ಪ್ರೋಟೀನ್ ಇರಲ್ಲ. ಬಿಕಾಸ್ ಅದರಲ್ಲಿ ಇರುವಂಥ ಮೇನ್ ಏನಿದೆ, ನಮ್ಮ ಬ್ರೈನ್ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ಬ್ರೈನ್ ಫಂಕ್ಷನ್ ಎಲ್ಲ ಇಂಪ್ರೂವ್ ಆಗಲಿಕ್ಕೆ ಕೊಬ್ಬಿನ ಅಂಶ ಏನಿದೆ ಅದು ಕಂಪ್ಯಾರಿಟಿವ್ಲಿ ಜಾಸ್ತಿ ಇರುತ್ತೆ. ಆ್ಯಂಡ್ ಅದರಲ್ಲಿ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳ ಗ್ರೋತಿಗೆ ಬೇಕಾಗಿರುವಂಥ ಒಂಥರ ನಾರಿನಂಶ, ಒಂಥರ ಫೈಬರ್ ಅಥವಾ ಪ್ರೀಬಯೋಟಿಕ್ ಅಂತ ನಾವು ಏನು ಹೇಳ್ತೀವಲ್ಲ, ಒಲಿಗೋಸ್ಯಾಕ್ರೈಡ್ಸ್ ಕೂಡ ಈ ತಾಯಿ ಹಾಲಲ್ಲಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಮಗೆ ಗೊತ್ತು, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂದರೆ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಬದುಕಬೇಕಾಗುತ್ತೆ. ನಮ್ಮ ಬಿಫಿಡೋ ಬ್ಯಾಕ್ಟೀರಿಯಾ, ಲ್ಯಾಕ್ಟೋಬ್ಯಾಸಿಲಸ್ ಈ ಥರ ಬ್ಯಾಕ್ಟೀರಿಯಾಗಳು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಇಮ್ಯುನಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ ಬೇಕಾಗಿರುವಂಥ ಒಂದು ಆಹಾರ ಈ ಒಲಿಗೋಸ್ಯಾಕ್ರೈಡ್ಸ್ ಕೂಡ ಏನಿರುತ್ತೆ ಅದು ಎದೆ ಹಾಲಲ್ಲಿ ಇರುತ್ತೆ. ಅದು ನಮ್ಮ ಹೊಟ್ಟೆಯಲ್ಲಿ ಡೈಜೆಸ್ಟ್ ಆಗಲ್ಲ, ಅದು ದೊಡ್ಡ ಕರಳಿಗೆ ಹೋಗಿ ಫರ್ಮೆಂಟ್ ಆದಾಗ ಏನಾಗುತ್ತೆ, ನಮ್ಮ ಅಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳು ಬದುಕಲಿಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಏನಿದೆ, ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಏನಿದೆ ಅದು ಅದರಲ್ಲಿ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಆರೋಗ್ಯ ಏನಿದೆ ತುಂಬ ಚೆನ್ನಾಗಿರುತ್ತೆ. ನೀವೇ ಅಬ್ಸರ್ವ್ ಮಾಡಿ ನೋಡಿರ್ತೀರಾ, ಯಾವ ಮಕ್ಕಳು ತಾಯಿ ಹಾಲು ಕುಡಿದು ಬೆಳೀತಾರೆ ಅವರಿಗೆ ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ, ಅವ್ರದ್ದು ಬೆಳವಣಿಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಯೂಶ್ವಲಿ ನಮಗೂ ಬಾಕಿ ಇರೋ ಪ್ರಾಣಿಗಳಿಗೂ ಇರುವಂಥ ಡಿಫ್ರೆನ್ಸ್ ಏನು, ಬಾಕಿ ಇರೋ ಪ್ರಾಣಿಗಳೆಲ್ಲ ಫಿಸಿಕಲಿ ತುಂಬ ಫಿಟ್ ಇರ್ತಾರೆ. ನೀವೇ ಅಬ್ಸರ್ವ್ ಮಾಡಿ ನೋಡಿ, ನಾವು ಬಾಕಿ ಇರೋ ಪ್ರಾಣಿಗಳಿಗೆ ಕಂಪೇರ್ ಮಾಡಿ ನೋಡಿದರೆ ಅದು ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಆನೆ ಇರ್ಬೋದು, ಜಿಂಕೆ ಇರ್ಬೋದು, ಹಸುನೇ ಇರ್ಬೋದು, ಅದಕ್ಕೆಲ್ಲ ಕಂಪೇರ್ ಮಾಡಿ ನೋಡಿದರೆ ಫಿಸಿಕಲಿ ವಿ ಆರ್ ವೆರಿ ವೀಕ್. ಬಟ್ ನಮಗಿರುವಂಥ ಪವರ್, ನಮ್ಮ ಕೆಪಾಸಿಟಿ ಏನು, ನಮ್ಮ ಬ್ರೈನ್ ಆ್ಯಕ್ಚುಲಿ. ಸೊ ನಮ್ಮ ಬ್ರೈನ್ ಫಂಕ್ಷನ್ ಇಂಪ್ರೂವ್ ಆಗಲಿಕ್ಕೆ ನಮಗೆ ಒಳ್ಳೆ ಕೊಬ್ಬು ಇರುವಂಥ ಆಹಾರಗಳು ಬೇಕು, ಒಳ್ಳೆ ಪ್ರೋಬಯೋಟಿಕ್ ಬೇಕು. ನಮಗೆ ಗೊತ್ತು, ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಬೇಕು ಅಂದರೆ ನಮ್ಮ ಹೊಟ್ಟೆ ಚೆನ್ನಾಗಿರಬೇಕು, ಅಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಮ್ಮ ತಾಯಿ ಹಾಲಲ್ಲಿ, ಯೂಶ್ವಲಿ ಎದೆ ಹಾಲಲ್ಲಿ ಏನಿದೆ, ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ ಬೇಕಾಗಿರುವಂಥದ್ದು, ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೆ ಬೇಕಾಗಿರುವಂಥದ್ದು ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ಜಾಸ್ತಿ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಆಕಳದು ಹಾಲಲ್ಲಿ ಏನಿರುತ್ತೆ, ಹಸು ಹಾಲಲ್ಲಿ ಏನಿರುತ್ತೆ ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಯೂಶ್ವಲಿ ನಮಗೆ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ, ನೀವೇ ನೋಡಿ, ಆ ಹಸುಗೆ ಅಷ್ಟೊಂದು ಫಿಸಿಕಲಿ ಫಿಟ್ ಆಗಬೇಕು ಅಂದರೆ ಪ್ರೋಟೀನ್ ಬೇಕು, ಯಾಕಂದರೆ ಮಸಲ್ಸು ಚೆನ್ನಾಗಿ ಡೆವಲಪ್ ಆಗಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದಕ್ಕೆ ಮೂಳೆಗಳೆಲ್ಲ ಅಷ್ಟು ಗಟ್ಟಿ ಆಗಬೇಕು ಅಂದರೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಕೂಡ ಜಾಸ್ತಿ ಬೇಕಾಗುತ್ತೆ. ಸೊ ಅದೆಲ್ಲ ಅದರ ಹಾಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವೇನು ಮಾಡ್ತೀವಿ ಯೂಶ್ವಲಿ, ಓಕೆ ನಾನು ಹೇಳ್ದಂಗೆ ಯಂಗರ್ ಏಜಲ್ಲಿ ಹಾಲು ಕುಡಿಯೋದು ತುಂಬ ಒಳ್ಳೆಯದು, ಬಿಕಾಸ್ ನಮ್ಮ ಡೆವಲಪ್ಮೆಂಟಿಗೆ ನಮಗೆ ಬೇಕಾಗಿರೋದು ಪ್ರೋಟೀನು ಅದೆಲ್ಲ ತುಂಬ ಚೆನ್ನಾಗಿ ಅದರಲ್ಲಿ ಸಿಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಆಫ್ಟರ್ ಏಜ್ ಆಫ್ 25 ಕೂಡ ಹಾಲು ತಗೊಂಡ್ರೆ ಓಕೆ, ನಾವು ಕ್ಯಾಲರಿ ರೆಸ್ಟ್ರಿಕ್ಟ್ ಮಾಡಬೇಕು. ಹಾಲು ನೀವು ತಗೊಳ್ಳಿ, ಬಿಕಾಸ್ ಅದರಲ್ಲಿ ವೈಟಮಿನ್ A, D, E, K, ವಿಟಮಿನ್ B12, ಪ್ರೋಟೀನ್, ಕೇಸಿನ್, ವೇ ಪ್ರೋಟೀನ್ ಇದೆಲ್ಲ ತುಂಬ ಚೆನ್ನಾಗಿ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಇವನ್ ಅಟ್ ದ ಎಲ್ಡರ್ ಏಜ್ ಕೂಡ ನೀವು ಹಾಲು ತಗೋಬೋದು. ಬಟ್ ಪ್ರಪೋರ್ಷನೇಟ್ ಆಗಿ ನಮ್ಮ ಆಹಾರವನ್ನು ನಾವು ಕಂಟ್ರೋಲ್ ಮಾಡಬೇಕು. ನೀವು ತುಂಬ ವೆಯ್ಟ್ ಜಾಸ್ತಿ ಇದೆ, ಬೊಜ್ಜು ಜಾಸ್ತಿ ಇದೆ, ಅಥವಾ ನಿಮಗೆ ಶುಗರ್ ಜಾಸ್ತಿ ಇದೆ, ಅದರ ಡಯಾಬಿಟಿಸ್ ಇದೆ, ಈ ಥರ ಎಲ್ಲ ಸಮಸ್ಯೆಗಳು ಇದ್ಕೊಂಡು ನಾವು ಊಟ ಮಾಡಿದ ಮೇಲೆ ಹಾಲು ತಗೊಳ್ಳೋದು ಒಳ್ಳೆಯದಲ್ಲ. ನಿಮ್ಗೆ ಹಾಲು ಕುಡಿಬೇಕಾ, ಓಕೆ ಈವ್ನಿಂಗ್ ಯು ಕ್ಯಾನ್ ಸ್ಕಿಪ್ ಯುವರ್ ಮೀಲ್, ನೀವು ಹಾಲಷ್ಟೇ ತಗೊಳ್ಳಿ, ಏನೂ ತೊಂದರೆ ಆಗಲ್ಲ. ಆ್ಯಂಡ್ ಕ್ಯಾಲರಿ ಕೂಡ ಆವಾಗ ಕಂಟ್ರೋಲಲ್ಲಿ ಇರುತ್ತೆ. ಆ್ಯಂಡ್ ನಮಗೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ಕೂಡ ನಮಗೆ ಸಿಗುತ್ತೆ. ಸೊ ನಮಗೇನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ನಾವು ಹಾಲನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಎಲ್ಡರ್ ಪೀಪಲ್ಗೂ ಈ ಹಾಲೇನಿದೆ ತುಂಬ ಒಂದು ಒಳ್ಳೆ ಆಹಾರ. ಬಟ್ ಹಾಲು ನಾವು ಕನ್ಸ್ಯೂಮ್ ಮಾಡುವಾಗ ಅದು ರಿಲಯಬಲ್ ಸೋರ್ಸಸ್ಸಿಂದನೇ ನಾವು ಕನ್ಸ್ಯೂಮ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ತುಂಬ ಮಾರ್ಕೆಟೆಡ್ ಮಿಲ್ಕ್ ರೆಗ್ಯುಲರ್ಲಿ ತುಂಬ ಜಾಸ್ತಿ ತಗೊಳ್ಳೋದು ನಮಗೆ ಹೆಲ್ತ್ ಇಶ್ಯೂಸಿಗೆ ಒಂದು ಕಾರಣ ಆಗ್ಬೋದು. ಸೊ ಹೆಲ್ತಿಯಾಗಿರಬೇಕು ಅಂದರೆ ಒಳ್ಳೆ ಕೌ ಫಾರ್ಮಿಂದ ತರುವಂಥ ಹಾಲನ್ನು ನೀವು ರೆಗ್ಯುಲರ್ಲಿ ಸೇವಿಸ್ಬೋದು. ನಿಮಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಮಾತ್ರ ಹಾಲನ್ನು ಡಾಕ್ಟರ್ ಹತ್ರ ಕೇಳಿಕೊಂಡು ಅವಾಯ್ಡ್ ಮಾಡಬೇಕು ಅಂದರೆ ಅವಾಯ್ಡ್ ಮಾಡಿ. ಅದರ್ವೈಸ್ ಹಾಲಿಂದ ನಮಗೇನು ಹೆಲ್ತ್ ಹಜಾರ್ಡ್ಸ್ ಇಲ್ಲ, ನಮ್ಮ ಆರೋಗ್ಯ ಇಂಪ್ರೂವ್
ನಿಜವಾಗ್ಲಿಕ್ಕೂ ಕೂಡ ಹಾಲೊಂದು ಒಳ್ಳೆ ಆಹಾರ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.